ಹಿಜಾಬ್ ವರ್ಸಸ್ ಕೇಸರಿ, ಹಲಾಲ್ ವರ್ಸಸ್ ಜಟ್ಕಾ ವ್ಯಾಪಾರ ಬಹಿಷ್ಕಾರದ ಬಳಿಕ ರಾಜ್ಯದಲ್ಲಿ ಮತ್ತೊಂದು ವಿವಾದ ಭುಗಿಲೇಳುವ ಸಾಧ್ಯತೆ ಇದೆ. ಈ ಬಾರಿ ಮಸೀದಿಗಳನ್ನೇ ಟಾರ್ಗೆಟ್ ಮಾಡಿ ಸಮರ ಸಾರಲು ಮುಂದಾಗಿದ್ದು, ರಾಜ್ಯಾದ್ಯಂತ ವಿವಾದ ಸ್ಫೋಟಗೊಳ್ಳುವ ಆತಂಕ ಎದುರಾಗಿದೆ. ಮಸೀದಿ ಧ್ವನಿವರ್ಧಕದ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಮರ ಶುರು ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೊತ್ತಿಕೊಂಡ ಕಿಚ್ಚು ಕರುನಾಡಿಗೆ ಎಂಟ್ರಿ ಕೊಟ್ಟಿದ್ದು, ರಾಜ್ಯದಲ್ಲೂ ಹೊಸ ವಿವಾದ ಹೊತ್ತಿ ಉರಿಯುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಮಸೀದಿಗಳ ಮೇಲಿನ ಧ್ವನಿವರ್ಧಕ ಬ್ಯಾನ್ಗೆ ರಾಜ್ ಠಾಕ್ರೆ ಒತ್ತಾಯಿಸಿದ್ರು. ಇದೀಗ ರಾಜ್ ಠಾಕ್ರೆ ಬೆಂಬಲಕ್ಕೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ನಿಂತಿದ್ದಾರೆ. ಮಸೀದಿ ಮೇಲಿನ ಧ್ವನಿವರ್ಧಕ ತೆಗೆಯುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದ ರಾಜ್ ಠಾಕ್ರೆ ಹೇಳಿಕೆಗೆ ದನಿಗೂಡಿಸಿದ್ದಾರೆ. ಮಸೀದಿ ಮೇಲಿನ ಧ್ವನಿವರ್ಧಕಗಳನ್ನ ಬಂದ್ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಮಸೀದಿ ಮೇಲಿನ ಧ್ವನಿವರ್ಧಕಗಳಿಂದ ಶಬ್ದ ಮಾಲಿನ್ಯವಾಗ್ತಿದೆ. ಧ್ವನಿವರ್ಧಕ ಬಳಸೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಮಸೀದಿ ಧ್ವನಿವರ್ಧಕಗಳನ್ನ ನಿಷೇಧಿಸಬೇಕು ಅಂತ ಸರ್ಕಾರಕ್ಕೆ ಸಿದ್ದಲಿಂಗ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಧ್ವನಿವರ್ಧಕ ಬ್ಯಾನ್ ವಿಚಾರ ಭುಗಿಲೆದ್ದಿದೆ. ಮಸೀದಿಗಳ ಧ್ವನಿವರ್ಧಕ ನಿಷೇಧಿಸಲೇಬೇಕೆಂದು ರಾಜ್ ಠಾಕ್ರೆ ಮಹಾರಾಷ್ಟ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅಲ್ಲದೆ ಧ್ವನಿವರ್ಧಕ ನಿಷೇಧಿಸದಿದ್ರೆ ಡಬಲ್ ಸೌಂಡ್ನಲ್ಲಿ ಹಿಂದೂ ದೇಗುಲಗಳಲ್ಲಿ ಹನುಮಾನ್ ಚಾಲೀಸ್ ಹಾಕ್ತೀವಿ ಎಂದು ಹೇಳಿದ್ದಾರೆ. ಜೊತೆಗೆ ನಮಗೆ ಪ್ರಾರ್ಥನೆ ವಿರೋಧವಿಲ್ಲ, ಸ್ಪೀಕರ್ಗೆ ವಿರೋಧವಿದೆ ಅಂತ ಬಹಿರಂಗ ಸಮಾವೇಶದಲ್ಲಿ ರಾಜ್ ಠಾಕ್ರೆ ಗುಡುಗಿದ್ರು. ಹಿಜಾಬ್ ವ್ಯಾಪಾರ ಹಲಾಲ್ ಬಳಿಕ ಈಗ ಧ್ವನಿವರ್ಧಕ ದಂಗಲ್ ಶುರುವಾಗಿದೆ. ಆಜಾನ್ ಬ್ಯಾನ್ಗೆ ಹಿಂದೂ ಸಂಘಟನೆಗಳು ಬಿಗಿಪಟ್ಟು ಹಿಡಿದಿದ್ದು, ರಾಜ್ಯದಲ್ಲಿ ಧರ್ಮ ಸಂಘರ್ಷದ ವಾರ್ ಹೊಸ ರೂಪಕ್ಕೆ ತಿರುಗಿದೆ. ಮಸೀದಿಗಳ ಆಜಾನ್ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಸಮರ ಸಾರಿವೆ. ಮಸೀದಿಯಲ್ಲಿನ ಆಜಾನ್ಗೆ ಪ್ರತಿಯಾಗಿ ಮಂದಿರದಲ್ಲಿ ಜೈ ಶ್ರೀರಾಮ್ ಮೊಳಗಲಿದೆ. ನಾಳೆ ಮುಂಜಾನೆಯೇ ಆಜಾನ್ ಬ್ಯಾನ್ ಜ್ವಾಲಾಮುಖಿ ಸಿಡಿಯಲಿದೆ. ಕೈ ಮುಗಿದು ಕೇಳಿಕೊಳ್ತೇವೆ, ಹಬ್ಬ ಮಾಡಲು ಬಿಡಿ ಅಂತ ಟಿವಿ9 ಮೂಲಕ ಮುಸ್ಲಿಂ ಮುಖಂಡ ರಜಾಕ್ ಮನವಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಧ್ವನಿವರ್ಧಕಗಳನ್ನ ಹಾಕಿದ್ದೇವೆ, ಈ ಬಗ್ಗೆ ಗಮನಿಸಲು ಪೊಲೀಸರಿದ್ದಾರೆ. ಮುತಾಲಿಕ್ ಯಾರು ಅಂತ ಅಬ್ದುಲ್ ರಜಾಕ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಮುತಾಲಿಕ್ರನ್ನ ಶಿವಸೇನೆಯವರು ಹಿಂದೂ ಸಂಘಟನೆಗಳು ಒದ್ದು ಓಡಿಸಿವೆ ಅಂತ ಅಬ್ದುಲ್ ರಜಾಕ್ ವಾಗ್ದಾಳಿ ನಡೆಸಿದ್ರು. ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಪಾಲಿಸುತ್ತಿದ್ದೇವೆ, ಯಾರಿಗೂ ತೊಂದರೆಯನ್ನ ಕೊಡುವ ಉದ್ದೇಶ ನಮಗಿಲ್ಲ ಅಂತ ಟಿವಿ9ಗೆ ಮೌಲಾನಾ ಮಕ್ಸೂದ್ ಇಮ್ರಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಪ್ರತಿ ಏರಿಯಾಗಳಲ್ಲಿ ಡಿಬಿ ಸೌಂಡ್ ನಿಗದಿಗೆ ಆದೇಶ ಹೊರಡಿಸಿದೆ. ನಾವು ಸೌಂಡ್ ಹೆಚ್ಚು ಬರದಂತೆ ಡಿವೈಸ್ ಕೂಡ ಹಾಕಿದ್ದೇವೆ, ಅಧಿಕಾರಿಗಳ ಎದುರಿಗೆ ಸೌಂಡ್ ಡೆಮೋ ಕೊಟ್ಟಿದ್ದೇವೆ ಎಂದು ಮೌಲಾನಾ ಮಕ್ಸೂದ್ ಇಮ್ರಾನ್ ತಿಳಿಸಿದ್ದಾರೆ. ಕಾಲದಿಂದ ಕಾಲಕ್ಕೆ ಸಮಾಜದಲ್ಲಿ ವಿಚಾರ ವಿನಿಮಯ ನಡೆಯುತ್ತೆ, ಆದರೆ ಸರ್ಕಾರದಲ್ಲಿ ಕಾನೂನು ಬಿಟ್ಟು ಬೇರೆ ಚರ್ಚೆ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಆಜಾನ್ ವಿಚಾರದಲ್ಲಿ ಹೊಸ ಕಾನೂನು ತಂದಿಲ್ಲ. ಕುಮಾರಸ್ವಾಮಿ, ಕಾಂಗ್ರೆಸ್ನವರು ಮುಸ್ಲಿಮರನ್ನ ಎತ್ತಿಕಟ್ಟಿದ್ದಾರೆ. ಮುಸ್ಲಿಂ ಮತಕ್ಕೆ ಕಾಂಗ್ರೆಸ್ ಜೆಡಿಎಸ್ ಪೈಪೋಟಿ ನಡೆಸುತ್ತಿವೆ ಅಂತ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಆಜಾನ್ ವಿರುದ್ಧದ ಅಭಿಯಾನಕ್ಕೆ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೂಲ್ಸ್ ಮಾಡಿದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿ, ದೇವಸ್ಥಾನ ಚರ್ಚ್ನಲ್ಲೂ ಧ್ವನಿವರ್ಧಕ ಬ್ಯಾನ್ ಮಾಡಿ, ಮಸೀದಿಯಲ್ಲಿ ಆಜಾನ್ ಬೇಡ ಅಂದ್ರೆ ಒಪ್ಪಲ್ಲ ಅಂತ ಮುಸ್ಲಿಂ ಮುಖಂಡ ಉಮರ್ ಶರೀಫ್ ಹೇಳಿದ್ದಾರೆ. ಎಲ್ಲಾ ಕಡೆಯೂ ಧ್ವನಿವರ್ಧಕ ನಿಷೇಧಿಸಿದ್ರೆ ನಮ್ಮ ಬೆಂಬಲವಿದೆ, ಆದರೆ ಮಸೀದಿಯಲ್ಲಿ ಮಾತ್ರ ಧ್ವನಿವರ್ಧಕ ಬೇಡವೆಂದ್ರೆ ಒಪ್ಪಲ್ಲ ಎಂದು ಉಮರ್ ಶರೀಫ್ ತಿಳಿಸಿದ್ದಾರೆ. ಓದುವ ವಿದ್ಯಾರ್ಥಿಗಳಿಗೆ ಆಜಾನ್ನಿಂದ ಸಮಸ್ಯೆ ಆಗ್ತಿದೆ. ಮುಸ್ಲಿಂ ಸಮಾಜವನ್ನ ಒಪ್ಪಿಸಿ ಆಜಾನ್ ನಿಲ್ಲಿಸಬೇಕಿದೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಮಾತನಾಡಿದವರು, ಮುಸ್ಲಿಮರು ಮೊದಲಿನಿಂದಲೂ ಬಂದಂತೆ ಪ್ರಾರ್ಥಿಸ್ತೀವಿ ಅಂತಾರೆ, ಆದರೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗ್ತಿದೆ ಎಂದು ತಿಳಿಸಿದ್ರು. ಮಸೀದಿಯೊಳಗೆ ಮಾತ್ರ ಕೇಳುವಂತೆ ಸ್ಪೀಕರ್ ಬಳಸಿಕೊಳ್ಳಿ ಅಂತ ಮುಸ್ಲಿಂ ಮುಖಂಡರಿಗೆ ಅಂಕೋಲದ ಮಾದನಗೇರಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಕಿವಿಮಾತು ಹೇಳಿದ್ದಾರೆ. ಹಿಂದೂ ಸಂಘಟನೆಗಳು ಹನುಮಾನ್ ಚಾಲೀಸ್ ಹಾಕ್ತೀನೆಂದು ಸ್ಪರ್ಧೆ ಮಾಡಬಾರದು. ಮಸೀದಿ, ದೇವಸ್ಥಾನ, ಚರ್ಚ್ನಲ್ಲಿ ಮೈಕ್ ಹಾಕಿದ್ರೆ ಧರ್ಮಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಮುಸ್ಲಿಂ ಮುಖಂಡರೇ ಈ ಬಗ್ಗೆ ಚಿಂತಿಸಿ ನಿರ್ಧರಿಸಬೇಕು ಎಂದು ಈಶ್ವರಪ್ಪ ಹೇಳಿದ್ದಾರೆ.
ಬಿಜೆಪಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೊಂದು ವರ್ಷ ಮನೆಗಳನ್ನ ಹಾಳು ಮಾಡುವುದು ಹಾಗೂ ಮನೆ ಮನೆಗೆ ಬೆಂಕಿ ಹಚ್ಚಿ ಅನ್ನೋದೇ ಬಿಜೆಪಿ ರೋಡ್ ಮ್ಯಾಪ್ ಆಗಿದೆ. ಹಿಜಾಬ್ ಬಗ್ಗೆ ಮಾತನಾಡಿದ್ರೆ ವೋಟ್ ಬ್ಯಾಂಕ್ ಹೋಗುತ್ತೆ. ಹೀಗಾಗಿಯೇ ಕಾಂಗ್ರೆಸ್ನವರು ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸಚಿವ ಕೆಎಸ್ ಈಶ್ವರಪ್ಪ ಪರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬ್ಯಾಟ್ ಬೀಸಿದ್ದಾರೆ. ಸಚಿವ ಈಶ್ವರಪ್ಪ ಮೊದಲ ಬಾರಿಗೆ ಹಲಾಲ್ ಜಟ್ಕಾ ಕಟ್ ವಿಚಾರದಲ್ಲಿ ಒಳ್ಳೆಯ ಮಾತನಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಈಶ್ವರಪ್ಪಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ವಿವಾದಗಳನ್ನ ಮತ ಬ್ಯಾಂಕ್ ಆಗಿ ನಾನು ಮಾಡಿಕೊಳ್ಳಲ್ಲ ಎಂದು ಎಚ್ಡಿಕೆ ತಿಳಿಸಿದ್ದಾರೆ. ಅಧಿಕಾರಕ್ಕಾಗಿ ಹಿಂದೂ ಎಂದು ಹೊರಟಿದ್ದೀರಿ. ಕಾಶ್ಮೀರ್ ಫೈಲ್ಸ್ ಸಿನಿಮಾಗೆ ವಿನಾಯಿತಿ ಕೊಡುವ ಬದಲು ಸಿಎಂ ಕಚೇರಿಯಲ್ಲಿರುವ ಫೈಲ್ಸ್ಗೆ ವಿನಾಯಿತಿ ನೀಡಿ. ನಾನು ಯಾವುದೇ ಧರ್ಮದ ಪರವಾಗಿಲ್ಲ, ಕಾಂಗ್ರೆಸ್ನಂತೆ ಅಂಜಿ ಕೂರಲ್ಲ, ಧೈರ್ಯವಾಗಿ ಮಾತನಾಡ್ತೇನೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ನಿಮ್ಗೆ ಯಾಕೆ ಮಾಂಸ ಮಾರುವ ದೌರ್ಭಾಗ್ಯವೆಂದು ವಿಎಚ್ಪಿ ಬಜರಂಗ ದಳಕ್ಕೆ ಪ್ರಶ್ನಿಸಿದ್ದಾರೆ. ಕೆಲ ಹಲಾಲ್ ಕೋರರು ಹಲಾಲ್ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಧೈರ್ಯವಿದ್ರೆ ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶಕ್ಕೆ ಹೋಗಿ ಹಲಾಲ್ ಕಟ್ ವಿರುದ್ಧ ಪ್ರಚಾರ ಮಾಡಿ ಬರ್ಲಿ ನೋಡೋಣ ಎಂದು ಸವಾಲ್ ಹಾಕಿದ್ದಾರೆ. ಅಲ್ಲದೆ ಹಲಾಲ್ ವಿಚಾರದಲ್ಲಿ ಸಿಎಂ ಮೌನವಾಗಿರುವುದು ನಾಚಿಕೆಗೇಡು. ಸಿಎಂ ಸ್ಥಾನಕ್ಕೆ ಬೊಮ್ಮಾಯಿ ಅನ್ಫಿಟ್ ಆಗಿದ್ದಾರೆ. ಎಚ್ಡಿಕೆ ಬಿಜೆಪಿ ಟೀಕಿಸುವುದರ ಹಿಂದೆ ರಾಜಕೀಯ ಲೆಕ್ಕಾಚಾರವಿದೆ ಎಂದು ಹೇಳಿದ್ದಾರೆ. ಕುರಿಗಾಹಿಗೂ ಹಲಾಲ್ ವಿರುದ್ಧದ ಕ್ಯಾಂಪೇನ್ ಬಿಸಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತಟ್ಟಿದೆ. ಕುರಿ ಮೇಕೆಗಳನ್ನ ಮುಸ್ಲಿಂ ವರ್ತಕರು ಖರೀದಿ ಮಾಡಿಲ್ಲ. ಹೀಗಾಗಿ ಹಲಾಲ್ ಮಾಂಸ ಬ್ಯಾನ್ನಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಬಾಗಲಕೋಟೆಯ ಬೀಳಗಿ ತಾಲೂಕಿನ ಅನಗವಾಡಿಯ ಕುರಿಗಾಹಿ ತಿಪ್ಪಣ್ಣ ವ್ಯಾಪಾರಿ ಬಸಪ್ಪ ಅಳಲು ತೋಡ್ಕೊಂಡಿದ್ದಾರೆ. ಆಜಾನ್ ಬಗ್ಗೆ ಮಹಾರಾಷ್ಟ್ರದ ರಾಜ್ ಠಾಕ್ರೆ ಬಾಯ್ಬಿಟ್ಟಿದ್ದು ಮಸೀದಿಗಳಲ್ಲಿ ಧ್ವನಿವರ್ಧಕ ಹಾಕಬಾರದೆಂದು ಆಗ್ರಹಿಸಿದ್ದಾರೆ. ಅದನ್ನೇ ಇಟ್ಕೊಂಡು ರಾಜ್ಯದಲ್ಲೂ ಧ್ವನಿ ಎತ್ತುತ್ತಿದ್ದಾರೆ ಅಂತ ರಾಮನಗರದಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ರು. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ವಾಟಾಳ್, ಇದು ಸರಿಯಾದ ಕ್ರಮವಲ್ಲ, ನಮ್ಮ ಸಂಸ್ಕೃತಿಗೆ ಒಳ್ಳೆಯದಲ್ಲ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೋಬಾರದು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಸೀದಿಗಳಲ್ಲಿ ಆಜಾನ್ ಕೂಗಲು ಧ್ವನಿವರ್ಧಕಗಳ ಬಳಕೆ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಧ್ವನಿವರ್ಧಕ ಬಳಕೆ ವಿವಾದ ಬಹಳ ವರ್ಷಗಳಿಂದ ನಡೆಯುತ್ತಿದೆ. ನ್ಯಾಯಾಲಯಗಳಲ್ಲಿ ವಾದ ಪ್ರತಿವಾದ ನಡೆದ ನಿದರ್ಶನಗಳಿವೆ. ಪರಿಸರ ಮಾಲಿನ್ಯದ ರೀತಿಯಲ್ಲೇ ಶಬ್ದ ಮಾಲಿನ್ಯ ಸಹ ಇದೆ ಅಂತ ಹೇಳಿದ್ದಾರೆ. ಕೋಮು ಸೌಹಾರ್ದ ಕದಡುವ ಮೂಲಕ ರಾಜ್ಯದಲ್ಲಿ ಶ್ರೀಲಂಕಾ ಪರಿಸ್ಥಿತಿ ನಿರ್ಮಾಣ ಮಾಡಲಾಗ್ತಿದೆ ಎಂಬ ಎಚ್ಡಿಕೆ ಹೇಳಿಕೆಗೆ ಸಚಿವ ಸುಧಾಕರ್ ತಿರುಗೇಟು ಕೊಟ್ಟರು. ಶ್ರೀಲಂಕಾದ ದಿವಾಳಿತನವನ್ನ ಕುಮಾರಸ್ವಾಮಿ ಅರ್ಥ ಮಾಡಿಕೊಳ್ಬೇಕು. ದೇಶ ಆರ್ಥಿಕ ದಿವಾಳಿಯಾಗಿ ತುರ್ತು ಪರಿಸ್ಥಿತಿ ಬಂದಿದೆ. ಆದರೆ ಈ ದೇಶ ಸುಸ್ಥಿತಿಯಲ್ಲಿದ್ದಾಗ ತುರ್ತು ಪರಿಸ್ಥಿತಿ ತಂದಿದ್ದವರು ಕಾಂಗ್ರೆಸ್ ಅನ್ನೋದನ್ನ ಕುಮಾರಸ್ವಾಮಿ ತಿಳಿಯಬೇಕು ಅಂತ ಹೇಳಿದ್ರು. ಚರ್ಚ್, ಮಸೀದಿ, ದೇವಸ್ಥಾನಗಳು ಮಾಲಿನ್ಯ ಮಂಡಳಿ ರೂಲ್ಸ್ ಅಡಿಯಲ್ಲಿ ನಡೆದುಕೊಂಡು ಹೋಗ್ತಿವೆ. ಹೀಗಿರುವಾಗ ಇಂತಹ ಗೊಂದಲ ಮಾಡ್ತಾ ಇರೋದು ಯಾಕೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಪ್ರಶ್ನಿಸಿದ್ದಾರೆ. ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬಾಳ್ಬೇಕು. ಹೀಗಾಗಿ ಇಂತಹ ಗೊಂದಲಗಳಿಗೆ ಸರ್ಕಾರ ಕಡಿವಾಣ ಹಾಕೋಕೆ ಮುಂದಾಗಬೇಕು ಅಂತ ಸಲೀಂ ಅಹಮದ್ ಒತ್ತಾಯಿಸಿದ್ದಾರೆ. ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಮೈಕ್ ಬಳಸಲು ನಿರ್ಬಂಧಗಳಿವೆ ಅಂತ ಉಡುಪಿಯ ಬೈಂದೂರಿನಲ್ಲಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ರು. ಪರವಾನಗಿ ಪಡೆದು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆ ತನಕ ಮಾತ್ರ ಮೈಕ್ ಬಳಸಬಹುದು. ಮೈಕ್ ಶಬ್ದ 50 ಅಡಿಗಿಂತ ಜಾಸ್ತಿ ಹೋಗಬಾರದೆಂದು ನಿಯಮ ಕೂಡ ಇದೆ. ಹೀಗಾಗಿ ಆ ನಿಬಂಧನೆಗೆ ಒಳಪಟ್ಟು ಯಾರು ಬೇಕಾದರೂ ಧ್ವನಿವರ್ಧಕ ಬಳಸಬಹುದು ಅಂತ ಹೇಳಿದ್ರು. ಮಸೀದಿಗಳಲ್ಲಿ ಆಜಾನ್ ಕೂಗಲು ಧ್ವನಿವರ್ಧಕ ಬಳಕೆ ವಿಚಾರ ಸಂಬಂಧ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ. ಈಗ ಅದನ್ನ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶಿವಕುಮಾರ್, ಮೈಕ್ ಬಳಕೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಬೇಕಾದಷ್ಟು ತೀರ್ಪು ನೀಡಿದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ತೀರ್ಮಾನ ನೀಡಿದೆ. ಹೀಗಾಗಿ ನಾನು ಹೇಳ್ತೇನೆ, ಇನ್ನೊಬ್ಬರು ಹೇಳ್ತಾರೆ ಎಂದು ಏನೇನೋ ಮಾಡಲಾಗಲ್ಲ ಅಂದ್ರು.
ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಅಂತ ಕನಕ ಗುರುಪೀಠ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದಲ್ಲಿ ಮಾತನಾಡಿದ ಸ್ವಾಮೀಜಿ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕುರುಬರು ಸಿಎಂ ಆಗಿದ್ದಾರೆ. ಹೀಗಾಗಿ ದಲಿತರೊಬ್ಬರು ಸಿಎಂ ಆಗಲಿ, ದಲಿತರು ಸಿಎಂ ಆಗುವುದರಿಂದ ಕರ್ನಾಟಕಕ್ಕೆ ಸಾಮಾಜಿಕ ನ್ಯಾಯ ದೊರೆತಂತಾಗುತ್ತೆ ಅಂದ್ರು. ಹಲಾಲ್ ಕಟ್ ಮಸೀದಿ ಮೈಕ್ ಬ್ಯಾನ್ ವಿವಾದದ ಕುರಿತು ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಮಾನೆ ಹಾವೇರಿಯಲ್ಲಿ ಪ್ರತಿಕ್ರಿಯಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವಲ್ಲಿ ವಿಫಲವಾಗಿದೆ. ಹೀಗಾಗಿ ಚುನಾವಣೆಗೆ 1 ವರ್ಷ ಬಾಕಿ ಇರುವ ಕಾರಣ ಜನರ ಗಮನ ಬೇರೆ ಕಡೆ ಸೆಳೆಯಲು ಪಿತೂರಿ ನಡೆಸಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಜನರ ಗಮನವನ್ನ ಬೇರೆ ಕಡೆ